बोलो भारत माता की ಬಿಜೆಪಿ ರೈತ ಪರ ಹೋರಾಟಕ್ಕೆ ಬೇಡವೇ ಬೇಡ ಬಿಡದಿ ಟೌನ್ಶಿಪ್ ಬೇಡ ಬೇಡವೇ ಬೇಡ ಬೇಡವೇ ಬೇಡ ರೈತ ವಿರೋಧಿ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ ಕಳೆದ 3 ತಿಂಗಳಿಂದ ಬಿಡದಿಯಲ್ಲಿ ನಿರಂತರವಾಗಿ ರೈತರು ನಮ್ಮ ಭೂಮಿ ನಮ್ಮ ಹಕ್ಕು ಜೀವ ಕೊಟ್ಟೆವು ಭೂಮಿ ಕೊಡೆವು ಅಂತ ಹೇಳಿ ಕಾಂಗ್ರೆಸ್ ಸರ್ಕಾರ ತರಲು ಹೊರಟಿರ್ತಕ್ಕಂಥ ಬಿಡದಿ ಟೌನ್ಶಿಪ್ ಯೋಜನೆಯನ್ನು ವಿರೋಧಿಸಿ ನಿರಂತರವಾಗಿ ಹೋರಾಟ ಮಾಡುತ್ತಿದ್ದಾರೆ. ಭಾರತೀಯ ಜನತಾ ಪಾರ್ಟಿ ಆರಂಭದಿಂದಲೂ ಅವರ ಹೋರಾಟಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸಿದೆ. ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರು ವಿಧಾನಸಭೆ ಮತ್ತು ವಿಧಾನ ಪರಿಷತ್ತಿನ ವಿಪಕ್ಷದ ನಾಯಕರು ನಮ್ಮೆಲ್ಲ ಮುಖಂಡರುಗಳು ಸ್ವಯಂ ಬಿಡದಿಗೆ ಹೋಗಿ ರೈತ ಪರ ಹೋರಾಟಕ್ಕೆ ರೈತರ ನ್ಯಾಯಯುತವಾದ ಬೇಡಿಕೆಗೆ ಬೆಂಬಲವನ್ನು ವ್ಯಕ್ತಪಡಿಸಿ ಬಂದಿದ್ದಾರೆ. ಇವತ್ತಿನ ರಾಜ್ಯದ ಪರಿಸ್ಥಿತಿ ಏನಿದೆ? ರಾಜ್ಯದ ಪರಿಸ್ಥಿತಿ 60% ಹೆಚ್ಚು ಮಳೆ ಕೊರತೆಯನ್ನು ಎದುರಿಸ್ತಾ ಇದೆ. 160ಕ್ಕೂ ಹೆಚ್ಚು ತಾಲೂಕುಗಳು ಬರಗಾಲ ಪೀಡಿತವಾಗಿದ್ದಾರೆ. ಸರ್ಕಾರಕ್ಕೆ ಬರಗಾಲದಿಂದ ನರಳುತ್ತಾ ಇರತಕ್ಕಂಥ ಜನ ಜಾನುವಾರುಗಳ ಬಗ್ಗೆ ಚಿಂತೆ ಇಲ್ಲ. ಸರ್ಕಾರಕ್ಕೆ ಬರಗಾಲದಿಂದ ನರಳುತ್ತಾ ಇರತಕ್ಕಂಥ ಜನ ಜಾನುವಾರುಗಳ ಚಿಂತೆ ಇಲ್ಲ. ಜಾನುವಾರುಗಳಿಗೆ ಮೇವನ್ನ ಹೇಗೆ ತರಲು ಅನ್ನುವ ಚಿಂತೆಯಲ್ಲಿ ರೈತ ಇದ್ದು ಹೇಗಾದ್ರೂ ಮಾಡಿ ಅವು ಬದುಕಿದ್ರು ಸಾಕು ಅಂತ ಹೇಳಿ ಜಾನುವಾರುಗಳನ್ನ ಅವನು ಹಾಗೆ ಬಿಟ್ಟು ಓಡಿಸ್ತಾ ಇದ್ದಾನೆ. ಜಾನುವಾರುಗಳಿಗೆ ಮೇವಿಲ್ಲ, ಜನಗಳಿಗೆ ಕುಡಿಯಕ್ಕೆ ನೀರಿಲ್ಲ. ಬಿತ್ತನೆ ಮಾಡಿದ ಬಿತ್ತನೆ ಬೀಜವೂ ಕೂಡ ಮೊಳಕೆ ಒಡೆಯದೆ ಬರದ ತೀವ್ರತೆಯನ್ನು ಸಾರ್ತಾ ಇದೆ. ಇಂಥ ಸಂದರ್ಭದಲ್ಲಿ ಆಳುವ ಸರ್ಕಾರಕ್ಕೆ ನಮ್ಮ ಮುಖ್ಯಮಂತ್ರಿಗಳಿಗೆ ಬರದ ಬಗ್ಗೆ ಚಿಂತೆ ಇಲ್ಲ. ಆದರೆ ಬಿಡದಿ ಟೌನ್ಶಿಪ್ನ ಚಿಂತೆಯನ್ನು ಅವ್ರು ಬಿಡೋದಕ್ಕೆ ತಯಾರಿಲ್ಲ. ಅವ್ರು ಹೇಳ್ತಾರೆ, ನಾನು ತೀರ್ಮಾನ ಮಾಡಿದ್ದೇನೆ, ಯಾವ ಕಾರಣಕ್ಕೂ ಟೌನ್ಶಿಪ್ ಯೋಜನೆಯನ್ನ ಮಾಡದೆ ಬಿಡೋದಿಲ್ಲ ಅಂತ ಹೇಳಿ. ಮಾನ್ಯ ಮುಖ್ಯಮಂತ್ರಿಗಳೇ, ಆ ನಾನು ಅನ್ನೋದು ಅದು ಅಹಂಕಾರದ ಪರಮಾವಧಿ. ನಾನು ತೀರ್ಮಾನ ಮಾಡಿದ್ದೀನಿ, ಯಾವ ಕಾರಣಕ್ಕೂ ಬಿಡೋದಿಲ್ಲ ಅನ್ನೋದು ಅದು ಅಹಂಕಾರದ ಪರಮಾವಧಿ. ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ನಾನು ತೀರ್ಮಾನ ಮಾಡಿದ್ದೀನಿ, ಯಾರೇ ವಿರೋಧ ಮಾಡಿದ್ರು ಬಿಡೋದಿಲ್ಲ ಅನ್ನೋದು ಶೋಭೆ ತರುವ ಸಂಗತಿ ಅಲ್ಲ. ನಾವ್ಯಾರು ಅಭಿವೃದ್ಧಿಯ ವಿರೋಧಿಗಳಲ್ಲ. ಆದರೆ ರೈತರ ಸಮಾಧಿಯ ಮೇಲೆ ನೀವು ಟೌನ್ಶಿಪ್ ಮಾಡ್ಲಿಕ್ಕೆ ಹೊರಟಿದ್ದೀರಲ್ಲ, ರೈತರ ಬದುಕಿನ ಸಮಾಧಿಯ ಮೇಲೆ ಟೌನ್ಶಿಪ್ ಮಾಡೋದಕ್ಕೆ ಅವಕಾಶ ಕೊಡೋದಿಲ್ಲ ಅಂತ ಹೇಳೋದಕ್ಕೆ ಇವತ್ತು ಭಾರತೀಯ ಜನತಾ ಪಾರ್ಟಿ ರೈತ ಪರ ಹೋರಾಟಕ್ಕೆ ಇವತ್ತು ಧರಣಿಗೆ ಮುಂದಾಗಿದೆ. ನಿಮ್ಮ ಉದ್ದೇಶ ಏನು? ಬಿಡದಿ ಟೌನ್ಶಿಪ್ ಮಾಡೇ ಮಾಡ್ತೀನಿ ಅನ್ನೋ ಉದ್ದೇಶ ಏನು? ಅದು 18,000 ಕೋಟಿ ಸಾಲ ಮಾಡಿ ಕಬ್ಬನ್ ಪಾರ್ಕ್ ಒತ್ತೆ ಇಟ್ಟು, ಎಲ್ಲ ಉದ್ಯಾನಗಳನ್ನು ವನಗಳನ್ನು ಒತ್ತೆ ಇಟ್ಟು, ಸಿಎ ಸೈಟ್ಗಳನ್ನು ಒತ್ತೆ ಇಟ್ಟು, ವಿಧಾನಸೌಧವನ್ನು ಒತ್ತೆ ಇಟ್ಟು ಸಾಲ ತಂದಾದ್ರೂ ಸರಿ ಈ ಟೌನ್ಶಿಪ್ ಅನ್ನ ಮಾಡೇ ಮಾಡ್ತೀನಿ ಅನ್ನೋದ್ರ ಉದ್ದೇಶ ಏನು? ನಿಮ್ಮ ಉದ್ದೇಶ ಸ್ಪಷ್ಟ. ನೆಲ ಕೆರೆದ್ರೂ ದುಡ್ಡು ಬರುತ್ತೆ, ಬರದಲ್ಲಿ ನೀವು ಅನ್ಕೊಂಡ ಬೆಳೆ ಬೆಳೆಯಕ್ಕಾಗಲ್ಲ, ಆಲೂಗೆಡ್ಡೆ ಹಾಕಿ ಚಿನ್ನ ತೆಗೆಯೋಕ್ಕಾಗಲ್ಲ. ಆದ್ರೆ ಬಿಡದಿ ಟೌನ್ಶಿಪ್ ಹೆಸರಿನಲ್ಲಿ ನೀವು ಚಿನ್ನದ ಬೆಳೆ ಬೆಳೆಯಬಹುದು ಅಂತ ಗೊತ್ತು. ಅದಕ್ಕಾಗಿ
ರೈತರ ಬದುಕಿಗೆ ಸಮಾಧಿ ಕಟ್ಟಿ ನೀವು ಟೌನ್ಶಿಪ್ ಮಾಡಲಿಕ್ಕೆ ಹೊರಟಿದ್ದೀರಿ. ಈ ಅನ್ಯಾಯದ ವಿರುದ್ಧ ನಮ್ಮ ಹೋರಾಟ, ಈ ಅನ್ಯಾಯದ ವಿರುದ್ಧ ನಮ್ಮ ಆಕ್ರೋಶ. ಕೇವಲ ರಾಜಕಾರಣ ಮಾಡಬೇಕು ಅಂತ ನಾವು ನಿಮ್ಮನ್ನು ವಿರೋಧ ಮಾಡ್ತಿಲ್ಲ. ನೀವು ಮಾಡ್ತಿರ್ತಕ್ಕಂಥ ರೈತ ವಿರೋಧಿ ನೀತಿಯ ವಿರುದ್ಧ ನಾವು ಹೋರಾಟ ಮಾಡ್ತೇವೆ. ಅದಕ್ಕಾಗಿ ಹೋರಾಟಕ್ಕೆ ಬಂದಿದ್ದೇವೆ. ಚಾಣಕ್ಯ ಒಂದ್ ಕಡೆ ಒಂದು ಮಾತು ಹೇಳ್ತಾನೆ. ಏನಂತ ಹೇಳ್ತಾನೆ ಅಂದ್ರೆ, ದೊರೆ ವ್ಯಾಪಾರಿ ಆದ್ರೆ ಪ್ರಜೆಗಳು ಭಿಕಾರಿ ಆಗ್ತಾರೆ ಅಂತ ಹೇಳಿ. ಬಹುಶಃ ಕರ್ನಾಟಕ ರಾಜ್ಯದ ರಾಜಕೀಯ ಸ್ಥಿತಿಗೆ ಆ ಚಾಣಕ್ಯನ ಮಾತು ಅನ್ವಯ ಆಗುತ್ತೆ. ಇವತ್ತು ನಾಡಿನ ದೊರೆ ಬರದಲ್ಲಿ ಕಂಗೆಟ್ಟಿರ್ತಕ್ಕಂಥ ರೈತರ ಕಣ್ಣೀರು ಒರೆಸಬೇಕಾದ ದೊರೆ, ಆ ದೊರೆ ಇವತ್ತು ವ್ಯಾಪಾರಿ ಆಗಿಬಿಟ್ಟಿದ್ದಾನೆ. ವ್ಯಾಪಾರಿ ಆಗಿರೋ ಕಾರಣಕ್ಕೆ ಇವತ್ತು ಪ್ರಜೆಗಳು ಭಿಕಾರಿಯಾಗುವಂತ ಪರಿಸ್ಥಿತಿ ಬಂದಿದೆ. ನಿಮ್ಮನ್ನ ಬೀದಿಗೆ ತಳ್ಳಾದ್ರೂ ಸರಿ, ನಾನು ಮಾಡಿಕೊಳ್ಳೋ ವ್ಯಾಪಾರ ಮಾಡ್ಕೊಳ್ತೀನಿ ಅನ್ನುವಂತ ಮನೋಭಾವನೆ, ಆ ಮನೋಭಾವನೆ ಇವತ್ತು ರೈತರನ್ನ ಸಂಕಷ್ಟಕ್ಕೆ ದೂಡಿದೆ. ಬಹುಶಃ ದೀರ್ಘಾವಧಿ ರಾಜಕೀಯ ಅನುಭವ ಇರ್ತಕ್ಕಂಥ, ರಾಜಕೀಯ ಏಳು ಬೀಳುಗಳನ್ನು ಹತ್ತಿರದಿಂದ ಕಂಡಿರ್ತಕ್ಕಂಥ ಮಾನ್ಯ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರಿಗೆ ಬಿಡದಿ ಜನರ ಹೋರಾಟದ ಆಕ್ರೋಶ ನಿಮಗೆ ಅರ್ಥ ಆಗದೇ ಇದ್ರೆ ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ರೈತರ ಬದುಕಿನ ಸಮಾಧಿಯ ಮೇಲೆ ರಾಜಕಾರಣ ಮಾಡುತ್ತೀವಿ ಅಂತ ಹೊರಟವರು ಎಲ್ಲರೂ ಕೂಡ ರಾಜಕೀಯವಾಗಿ ಸಮಾಧಿಯಾಗಿದ್ದಾರೆ. ರೈತರ ಬದುಕಿನ ಸಮಾಧಿಯ ಮೇಲೆ ರಾಜಕಾರಣ ಮಾಡ್ತೀವಿ ಅಂತ ಹೊರಟ ಎಲ್ಲರೂ ಕೂಡ ರಾಜಕೀಯವಾಗಿ ಸಮಾಧಿಯಾಗಿದ್ದಾರೆ. ನೀವು ಮತ್ತು ನಿಮ್ಮ ಪಕ್ಷ ರೈತರ ಬದುಕಿಗೆ ಸಮಾಧಿ ಕಟ್ಟಲಿಕ್ಕೆ ಹೊರಟ್ರೆ ಅದೇ ರೈತರು ನಿಮಗೂ ಕೂಡ ನಿಮ್ಮ ಪಕ್ಷಕ್ಕೂ ಕೂಡ ರಾಜಕೀಯವಾಗಿ ಸಮಾಧಿ ಕಟ್ಟುವ ದಿನ ದೂರ ಇಲ್ಲ ಅಂತಕ್ಕಂಥ ಎಚ್ಚರಿಕೆ ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ. ನಿಮಗೆ ಮತ್ತು ನಿಮ್ಮ ಪಕ್ಷಕ್ಕೆ ರೈತರು ರಾಜಕೀಯವಾಗಿ ಸಮಾಧಿ ಕಟ್ಟುವ ದಿನ ದೂರ ಇಲ್ಲ ಅಂತಕ್ಕಂಥ ಎಚ್ಚರಿಕೆ ಮಾತನ್ನ ಮತ್ತೊಮ್ಮೆ ನಾನು ಪುನರುಚ್ಚಾರ ಮಾಡಲಿಕ್ಕೆ ಬಯಸ್ತೇನೆ. ನಿಮಗೆ ಬಹುಶಃ ಅರ್ಥ ಆಗಿರಬೇಕು. ಇತ್ತೀಚೆಗೆ ನೀವು ಅಧಿಕಾರಿಗಳನ್ನು ಕಳಿಸಿದ್ರಿ. ನಮ್ಮ ತಾಯಿಯಂದಿರು ಅಧಿಕಾರಿಗಳಿಗೆ ಪೊರಕೆ ಸೇವೆ ಮಾಡಿದ್ರು. ಯಾವ ಸೇವೆ ಮಾಡಿದ್ರು? ಪೊರಕೆ ಸೇವೆ ಮಾಡಿದ್ರು. ನಿನ್ನೆ ಒನಕೆ ಪೂಜೆ ಮಾಡಿದ್ದಾರೆ. ನಿನ್ನೆ ಬಿಡದಿಯಲ್ಲಿ ಒನಕೆ ಪೂಜೆ ಮಾಡಿದ್ದಾರೆ. ಪೊರಕೆ ಸೇವೆಯ ರುಚಿಯನ್ನ ನಿಮ್ಮ ಸರ್ಕಾರ ಅರ್ಥ ಮಾಡಿಕೊಳ್ಳದೆ ಇದ್ರೆ, ಒನಕೆ ಸೇವೆ ಆದ್ರೆ ಏನಾದೀತು ಅನ್ನೋದ್ರ ಎಚ್ಚರ ನಿಮಗಿರಲಿ. ಪೊಲೀಸರ ಮೂಲಕ ಕೆಲವರನ್ನ ಹೆದರಿಸಬಹುದು, ಇಡೀ ರೈತ ಸಮೂಹವನ್ನು ಎದುರಿಸಕ್ ಆಗಲ್ಲ. ನವಲಗುಂದ ನರಗುಂದ ಗೋಲಿಬಾರ್ ಆಯ್ತು, ರೈತರು ಗುಂಡಿಗೆ ಎದೆ ಕೊಟ್ಟರು, ಬೆನ್ ತೋರಿಸಿ ಓಡೋಗ್ಲಿಲ್ಲ. ಪರಿಣಾಮ ಏನಾಯ್ತು? 83ರಲ್ಲಿ ಚುನಾವಣೆ ನಡೆದಾಗ ಅವತ್ತಿನ ರೈತ ವಿರೋಧಿ ಸರ್ಕಾರ ಮತ್ತೆ ಬರಲಿಕ್ಕೆ ಸಾಧ್ಯ ಆಗಲಿಲ್ಲ. ಅದೇ ತರ ನೀವು ಮಾಡ್ಲಿಕ್ಕೆ ಹೊರಟ್ರೆ ನೀವು ಮತ್ತು ನಿಮ್ಮ ಸರ್ಕಾರ ರಾಜಕೀಯವಾಗಿ ಸಮಾಧಿಯಾಗೋದು ಖಂಡಿತ. ಅದಕ್ಕಾಗಿ ನಾನು ಎಚ್ಚರಿಕೆಯಿಂದ ಈ ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ರೈತರ ಬದುಕಿಗೆ ಸಮಾಧಿ ಕಟ್ಟುವ ದುಸ್ಸಾಹಸಕ್ಕೆ ಕೈ ಹಾಕಬೇಡಿ. ರೈತರ ಬದುಕಿಗೆ ಸಮಾಧಿ ಕಟ್ಟುವ ದುಸ್ಸಾಹಸಕ್ಕೆ ಕೈ ಹಾಕಬೇಡಿ. ಅಷ್ಟು ಕೂಡ ಸಾಲ ಮಾಡಿ, ಅದು ಬರ ಇದ್ದಾಗ, ರೈತ ಕಂಗೆಟ್ಟಿದ್ದಾಗ ನಿಮ್ಮ ಆದ್ಯತೆ ನಾಡಿನ ದೊರೆಯಾಗಿ ವ್ಯಾಪಾರ ಮಾಡೋದು ನಿಮ್ಮ ಆದ್ಯತೆ ಆಗೋದು ಬೇಡ. ಕೆಟ್ಟ ಹೆಸರು ತರುವ ಕೆಲಸ ಮಾಡಬೇಡಿ. ಕುಲಕ್ಕೆ ಮೂಲ ಕೊಡಲಿ ಕಾವು ಅಂತ ಒಂದು ಗಾದೆ ಮಾತಿದೆ. ನೀವು ರೈತ ಕುಟುಂಬದ ಹಿನ್ನೆಲೆಯವನು, ನಾನು ರೈತನ ಮಗ ಅಂತ ಹೇಳಿದಿರಿ. ಹಾಗೆ ಹೇಳಿರುವ ನೀವು ರೈತರ ಬದುಕನ್ನ ಕಡಿತಕ್ಕಂತ ಆ ಕೊಡಲಿ ಕಾವು ಆಗಬೇಡಿ. ನಿಮಗಿರೋ ಅಧಿಕಾರವನ್ನ ಸದ್ಬಳಕೆ ಮಾಡಿಕೊಳ್ಳಿ. ನಿಮಗಿರೋ ಅಧಿಕಾರವನ್ನ ಬರದಿಂದ ಕಂಗೆಟ್ಟಿರ್ತಕ್ಕಂಥ ಜನ ಜಾನುವಾರುಗಳ ರಕ್ಷಣೆಗೆ ಉಪಯೋಗಿಸಿ, ಅವರ ಕಣ್ಣೀರನ್ನು ಒರೆಸೋದಕ್ಕೆ ಉಪಯೋಗಿಸಿ. ಅದರ ಬದಲಿಗೆ ನೀವೇನಾದ್ರೂ ರೈತರ ಬದುಕಿಗೆ ಸಮಾಧಿ ಕಟ್ಟಲಿಕ್ಕೆ ಹೊರಟ್ರೆ, ರೈತ ಮಹಿಳೆಯರು ಪೂಜೆ ಮಾಡಿರುವ ವನಕ್ಕೆ ಹೊರಗೆ ಬಂದ್ರೆ ಏನಾದೀತು ಅನ್ನೋದ್ರ ಎಚ್ಚರ ನಿಮಗಿರಲಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಭಾರತೀಯ ಜನತಾ ಪಾರ್ಟಿ ಎಲ್ಲೇವರೆಗೆ ರೈತರು ಅವರು ಈ ಒಂದು ಯೋಜನೆಯನ್ನು ವಿರೋಧಿಸ್ತಾ ಇರ್ತಾರೋ ಅಲ್ಲೇವರೆಗೆ ನಾವು ರೈತರ ಜೊತೆಗೆ ನಿಲ್ತೇವೆ.
ಅವರಿಗೆ ಬೆನ್ನಿಗೆ ಬೆನ್ನೆಲುಬಾಗಿ ನಿಲ್ತವೆ. ಅವರ ಜೊತೆಗೆ ನಿಂತು ವಿಧಾನಸಭೆ ಮತ್ತು ವಿಧಾನ ಪರಿಷತ್ನಲ್ಲಿ ಮಾತ್ರ ಅಲ್ಲ, ಬೀದಿಯಲ್ಲೂ ಕೂಡ ರೈತರ ಪರವಾಗಿ ಹೋರಾಟವನ್ನ ಮಾಡ್ತೇವೆ ಅಂತ ಅನ್ನೋದನ್ನ ತೋರಿಸೋದಕ್ಕೋಸ್ಕರ ಇವತ್ತು ಈ ಒಂದು ಹೋರಾಟದಲ್ಲಿ ಪಾಲ್ಗೊಂಡಿದ್ದೇವೆ. ಇಷ್ಟು ಮಾತ್ರ ಅಲ್ಲ, ನೀವು ಮೊನ್ನೆ ಕೇಸ್ ಹಾಕಿರಿ. ಆ ರೈತರು ಭ್ರಷ್ಟಾಚಾರ ಮಾಡಿದವರಲ್ಲ, ಆ ರೈತರ ಮೇಲೆ 307 ಕೇಸ್ ಹಾಕಿರಿ. ಅಂದ್ರೆ ನೀವು ಪೊಲೀಸ್ ಕೇಸ್ ಹಾಕಿ ರೈತ ಹೋರಾಟವನ್ನ ಹತ್ತಿಕ್ಕಬಹುದು ಅನ್ನುವಂತ ಒಂದು ಕುತಂತ್ರಗಾರಿಕೆಯನ್ನ ರೂಪಿಸಿದ್ರೆ ಅದು ನಡೆಯೋದಿಲ್ಲ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ನೀವೆಷ್ಟು ಕೇಸ್ ಹಾಕ್ತಿರೋ ಅಷ್ಟೇ ರೈತ ಹೋರಾಟ ಬಲ ಆಗುತ್ತೆ. ಎಷ್ಟು ಪೊಲೀಸರನ್ನು ಉಪಯೋಗಿಸ್ತಿರೋ ಅಷ್ಟೇ ರೈತರ ಹೋರಾಟ ಬಲ ಆಗುತ್ತೆ. ಈ ಹೋರಾಟದ ಮೂಲಕ ರೈತರ ಶಕ್ತಿ ಏನು ಅನ್ನೋದನ್ನ ತೋರಿಸ್ತೇವೆ. ನಿಮ್ಮ ಅಧಿಕಾರದ ಶಕ್ತಿಯನ್ನ ರೈತ ಶಕ್ತಿಯ ಮೇಲೆ ಪ್ರಯೋಗ ಮಾಡಲಿಕ್ಕೆ ಬರಬೇಡಿ. ನಿಮ್ಮ ಅಧಿಕಾರದ ಶಕ್ತಿಯನ್ನ ರೈತ ಶಕ್ತಿಯ ಮೇಲೆ ಪ್ರಯೋಗ ಮಾಡಲಿಕ್ಕೆ ಬರಬೇಡಿ. ನಿಮ್ಮ ಸರ್ಕಾರಕ್ಕೆ ನಾಚಿಕೆ ಆಗಬೇಕು. ಒಂದ್ ಕಡೆ ಪೊಲೀಸ್ ಠಾಣೆ ಮೇಲೆ ದಾಳಿ ಮಾಡಿದವ್ರನ್ನ, ಪೊಲೀಸ್ ಠಾಣೆಗೆ ಬೆಂಕಿ ಹಾಕಿದವ್ರನ್ನ, ಅಮಾಯಕರ ಆಸ್ತಿ ಪಾಸ್ತಿಯನ್ನ ಬೆಂಕಿ ಹಚ್ಚಿ ನಾಶ ಮಾಡಿದವ್ರನ್ನ, ಆ ಮತಾಂತರ ಕೇಸನ್ನು ವಾಪಸ್ ತೆಗಿತೀರಿ. ಇನ್ನೊಂದು ಕಡೆನಲ್ಲಿ ನಮ್ಮ ಭೂಮಿ ನಮ್ಮ ಹಕ್ಕು, ನಮ್ಮ ಬದುಕನ್ನು ಕಿತ್ಕೊಳ್ಳಕ್ ಬಿಡಲ್ಲ ಅನ್ನುವಂತ ಹೋರಾಟ ಮಾಡ್ತಕ್ಕಂಥ ರೈತರನ್ನ 307 ಹಾಕಿ ಜೈಲಿಗೆ ಕಳಿಸುವಂತ ಕೆಲಸ ಮಾಡ್ತೀರಿ. ನಾಚಿಕೆ ಆಗಬೇಕು ನಿಮ್ಮ ಈ ಸರ್ಕಾರದ ನೀತಿಗೆ, ನಾಚಿಕೆ ಆಗಬೇಕು ನಿಮ್ಮ ರೈತ ವಿರೋಧಿ ನೀತಿಗೆ. ಈ ನೀತಿಯನ್ನು ವಿರೋಧಿಸಿ ನಮ್ಮ ಹೋರಾಟವನ್ನ ಮುಂದುವರಿಸ್ತೇವೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಭಾರತ್ ಮಾತಾ ಕಿ. ಬಿಜೆಪಿ ರೈತ ಪರ ಹೋರಾಟಕ್ಕೆ, ಬಿಜೆಪಿ ರೈತ ಪರ ಹೋರಾಟಕ್ಕೆ